ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಇನ್ನೂ ಈ ವಿನೋದ ವೈಎಂ ವ್ಲಾಗ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಆಲ್ ಅಂತ ಒತ್ತಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿದ್ಯಾ ಹಾಲಲ್ಲಿ ಕೆಲಸ ಮಾಡ್ತಿರ್ತಾಳೆ. ವಿದ್ಯಾ, ನಿನ್ಗೇನು ಇಷ್ಟ ಅಂತ ಭದ್ರ ಬರ್ತಾನೆ. ಇದೇನು ಗೌಡ್ರೆ ಸಡನ್ ಆಗಿ ಬಂದು ಹಿಂಗೆ ಕೇಳ್ತಿದ್ದೀರಾ ಅಂತಾಳೆ ವಿದ್ಯಾ. ಅದು ನಿಮ್ಮ ಬಸ್ರಿ ಅಲ್ವೇ ಅದಕ್ಕೆ ಅಂತಾನೆ ಭದ್ರ. ಬಸ್ರಿ ಬೈಕೆ 108 ಬೈಕೆ ಇರ್ತೈತಂತೆ, ನಿನ್ಗೇನು ಬೈಕೆ ಇದ್ದಾತೋ ಅಂತ ಕೇಳ್ತಾನೆ ಭದ್ರ. ಗೌಡ್ರೆ ನನಗೆ ಅಂತ ಏನು ಆಸೆ ಇಲ್ಲ, ಯಾಕೆ ಅಂದ್ರೆ ಬೈಕೆ ಪಡಕ್ಕೆ ಅಂತ ಹೇಳಿ ಹೊಟ್ಟೆ ನೋಡ್ಕೊತಿರ್ತಾಳೆ ವಿದ್ಯಾ. ಈ ಭದ್ರ ಪೂರ ಮಾಡೋಕ್ಕಿಲ್ಲ ಅಂತ ಅನುಮಾನ ಪಡಬೇಡ, ಅದೇನೇ ಬೈಕೆ ಇದ್ರೂ ಹೇಳು, ನಾನು ಪೂರೈಸ್ತೀನಿ ಅಂತ ಭದ್ರ ಹೇಳ್ತಾನೆ. ವಿದ್ಯಾ ಅವ್ರ ಅಮ್ಮ ಹೇಳಿದ್ದನ್ನ ದಿಟ್ಟವಾಗ್ಲೂ ನೀನು ಬಸ್ರಿ ಅಲ್ಲ ಅನ್ನೋದನ್ನ ನೆನ್ಸ್ಕೊಂತಿರ್ತಾಳೆ. ಅಂದಾಗ ಯೋಚನೆ ಮಾಡಿ ಹೇಳು, ಅದೇನೇ ಆಸೆ ಇದ್ರೂ ನಾನು ಈಡೇರಿಸ್ತೀನಿ ಅಂತಾನೆ ಭದ್ರ. ಇದನ್ನೆಲ್ಲ ನೋಡ್ಕೊಂಡು ಒಂದು ಸೈಡಲ್ಲಿ ಅಜ್ಜಮ್ಮ ನಿಂತಿರ್ತಾಳೆ. ಗೌಡ್ರೆ ನಾನೇನು ಕೇಳಿದ್ರು ನಡ್ಸ್ಕೊಟ್ಟಿರಾ ಅಂತ ವಿದ್ಯಾ ಕೇಳ್ತಾಳೆ. ಕೇಳು, ಅದು ಆಕಾಶದಲ್ಲಿರಲಿ ಪಾತಾಳದಲ್ಲಿರಲಿ ತಡಿಕೊಂಡು ತಂದ್ಕೊಡ್ತೀನಿ ಅಂತ ಹೇಳ್ತಾನೆ ಭದ್ರ. ನಿಮ್ಮ ಮಾತು ನಂಬೋದೆ ದಿಟ್ಟವಾಗ್ಲೂ ನಡ್ಸ್ಕೊಡ್ತೀರಾ ಅಂತ ಕೇಳ್ತಾಳೆ ವಿದ್ಯಾ. ನಿಮ್ಮ ಮಾತು ಕೊಡ್ತಾ ಇರೋದು ಶಿವರಾಮೇಗೌಡನ ಮಗ ಭದ್ರೇಗೌಡ. ಕೊಟ್ಟು ಮಾತನ್ನ ತಪ್ಪಿರೋದು ಇತಿಹಾಸದಲ್ಲೇ ಇಲ್ಲಂತೆ, ಅದೇನಂತೆ ಹೇಳು ಅಂತ ಹೇಳ್ತಾನೆ ಭದ್ರ. ಅದು ನೀವು ಅತ್ತೆನ ಮನ್ಸಾರೆ ತಾಯಿ ಅಂತ ಒಪ್ಕೊಂಡು ಅವ್ವ ಅಂತ ಕರಿಬೇಕು. ಅವ್ರು ಬಯಸ್ತಾ ಇರೋ ಮಗನ ಪ್ರೀತಿನ ಅವ್ರಿಗೆ ಕೊಟ್ಟಿರಾ ಅಂತ ಹೇಳ್ತಾಳೆ ವಿದ್ಯಾ. ಈ ಮಾತಿಗೆ ಗೌಡ್ರು ಕೇಳಿಸ್ಕೊಂಡು ಭದ್ರೇಗೌಡ ಹೊರಡ್ತಾನೆ. ಗೌಡ್ರೆ ಅಂತ ಕೂಗ್ತಾಳೆ ವಿದ್ಯಾ. ಭದ್ರ ಅಲ್ಲೇ ನಿಂತ್ಕೊಂತಾನೆ. ಯಾಕೆ ಗೌಡ್ರೆ ಆಕಾಶ ಪಾತಾಳ ಕೊಟ್ಟ ಮಾತನ್ನ ತಪ್ಪಕ್ಕಿಲ್ಲ ಅಂತ ಹೇಳ್ದವರು ಹಿಂಗ್ ಹೊಂಟೋತಾ ಇದ್ದೀರಾ ಅಂತ ವಿದ್ಯಾ ಕೇಳ್ತಾಳೆ. ಇದು ತಂದ್ಕೊಡೋ ಅಂಥದ್ದಲ್ಲ ಅಂತಾನೆ ಭದ್ರ. ಆದ್ರೆ ನನಗೆ ಬೇಕಾಗಿರೋದು ಇದೆಯಾ ಅಂತ ತಿಳ್ಕೊಳ್ಳಿ ಗೌಡ್ರೆ. ತಾಯಿ ಪ್ರೀತಿ ಕಳ್ಕೊಂಡಿರೋ ಮಕ್ಕಳಿಗೆ ತಾಯಿ ಪ್ರೀತಿ ಕೊಡ್ತೀನಿ ಅಂತ ಬಂದಿರೋ ಎಷ್ಟೋ ಹೆಂಗಸರು ಮಲ್ತಾಯಿ ಆಗಿದ್ದಾರೆ ಹೊರತು ತಾಯಿ ಯಾವಾಗಲೂ ಆಗಲೇ ಇಲ್ಲ. ಮಕ್ಕಳಿಗೆ ನಿಜವಾದ ಪ್ರೀತಿನೂ ಸಿಕ್ಕಿಲ್ಲ. ಆದರೆ ಅತ್ತೆ ಯಾವತ್ತೂ ನಿನ್ನ ಮಲ್ತಾಯಿ ಮಗ ಅಂತ ಅನ್ಕೊಂಡೇ ಇಲ್ಲ. ನೋಡಿ ಗೌಡ್ರೆ, ಮೊದಲನೇ ಹೆಂಡತಿ ಸತ್ತ ಮೇಲೆ ಮಕ್ಕಳಿಗೆ ತಾಯಿ ಪ್ರೀತಿ ಕೊಡ್ತೀನಿ ಅಂತ ಮಾತು ಕೊಟ್ಟು ಮದುವೆ ಆಗಿ ಬಂದಮೇಲೆ ಕೂಡ ಮಕ್ಕಳಿಗೆ 4 ದಿನನೂ ಪ್ರೀತಿ ಸಿಕ್ಕಾಕಿರಲ್ಲ. ಅಂಥದ್ರಲ್ಲಿ ನೀವು ಅವರಿಗೆ ಒಂದಿನನೂ ಮುಖ ಕೊಟ್ಟು ಮಾತಾಡದೆ ಹೋದ್ರೂ ಅವ್ರಿಗೆ ನಿಮ್ಮ ಮೇಲೆ ಒಂಚೂರು ಕೂಡ ಪ್ರೀತಿ ಕಮ್ಮಿ ಆಗಿಲ್ಲ ಗೌಡ್ರೆ. ಪ್ರತಿದಿನ ಪ್ರತಿ ಕ್ಷಣ ಅವ್ರು ನಿಮಗೋಸ್ಕರ ಒಳ್ಳೇದೇ ಬಯಸ್ತಾರೆ. ಬಾಯಿಂದ ಒಂದೇ ಒಂದ್ಸಾರಿ ಅಮ್ಮ ಅಂತ ಕರ್ಸ್ಕೊಂಡ್ಬಿಟ್ರೆ ಸಾಕು, ತನ್ನ ಹೆಣ್ತನಕ್ಕೆ ಬೆಲೆ ಸಿಗ್ತೈತೆ ಅಂತ ಎಷ್ಟೋ ದಿವಸದಿಂದ ಕಾಯ್ತವ್ರೆ. ಇದು ಬರೀ ನನ್ನೊಬ್ಳಿಗೆ ಇರೋ ಬಯಕೆ ಅಲ್ಲ, ಮಾವ ಇನ್ಗೂ ಇದೊಂದೇ ಚಿಂತೆ. ಗೌಡ್ರೆ, ಅವ್ರಿಗೆ ನಿಮ್ಮ ತವ ಹೇಳ್ಕೊಳಕ್ಕಾಗದೆ ಮನಸ್ಸಲ್ಲಿ ಶಾನೆ ಒದ್ದಾಡ್ತವ್ರೆ. ತಾಯಿ ಪ್ರೀತಿ ಅನ್ನೋದು ಎಲ್ರಿಗೂ ಸಿಗೋಕ್ಕಿಲ್ಲ. ಅದರಲ್ಲೂ ನಿಷ್ಕಲ್ಮಶವಾದ ಪ್ರೀತಿ ಸಿಗೋದು ಶಾನೆ ಕಷ್ಟ. ಅದು ನಿಮಗೆ ಸಿಕ್ಕದೆ, ಅದನ್ನು ಕಳ್ಕೊಬೇಡಿ, ಉಳಿಸ್ಕೊಳ್ಳಿ. ನೀವು ಅವ್ರಿಗೆ ಒಂಚೂರು ಪ್ರೀತಿ ಕೊಟ್ಟು ನೋಡಿ, ಅವರು 100ರಷ್ಟು ಪ್ರೀತಿ ಕೊಡ್ತಾರೆ. ಅವ್ರ ಒಳ್ಳೆ ಮನಸ್ಸನ್ನ ನೀವು ಅರ್ಥ ಮಾಡ್ಕೊಳ್ಳಿ ಗೌಡ್ರೆ. ಅವ್ರನ್ನ ಅವ್ವ ಅಂತ ಕರೆದು ನೋಡಿ, ಮಾವಯ್ಯ ಎಷ್ಟು ಖುಷಿ ಪಡ್ತಾರೆ ಅಂತ ವಿದ್ಯಾ ಹೇಳ್ತಾಳೆ. ಈ ಮಾತನ್ನೆಲ್ಲ ಕೇಳಿಸ್ಕೊಂಡು ಭದ್ರ ಅಲ್ಲಿಂದ ಹೊರಟೋಗ್ತಾನೆ. ವಿದ್ಯಾ ಮತ್ತೆ ಭದ್ರ ಮಾತಾಡ್ತಿದ್ದನ್ನು ನಿಂತ್ಕೊಂಡು ನೋಡ್ತಿದ್ದ ಅಜ್ಜಮ್ಮ ವಿದ್ಯಾ ಹತ್ರ ಬರ್ತಾರೆ. ಬರೀ ಮಕ್ಕಳನ್ನ ಎತ್ಬಿಟ್ರೆ ತಾಯಿ ಆಗೋಕ್ಕಿಲ್ಲ, ಅದಕ್ಕೆ ತಾಯಿ ಮನಸ್ಸು ಬೇಕು ಅಂತ ಕೇಳಿದ್ದೆ. ಇವತ್ತು ನಾನು ಕಣ್ಣಾರೆ ಕಂಡ್ಬಿಟ್ಟೆ ಕಣೆ. ಅವ್ವ ಮಗನ್ನ ದೂರ ಮಾಡೋ ಈ ಕಾಲದಲ್ಲಿ ಅವ್ವ ಮಗನ್ನ ಒಂದು ಮಾಡೋ ಬಯಕೆ ಅಂತ ಕೇಳ್ಬಿಟ್ಟೆ ನೋಡು, ಆಗಲೇ ನೀನು ನಿಜವಾದ ತಾಯಿ ಆಗ್ಬಿಟ್ಟೆ. ಇವತ್ತು ನಿನ್ನ ಬಗ್ಗೆ ಶಾನೆ ಹೆಮ್ಮೆ ಅನ್ನಿಸ್ತಿದೆ ಕಣೆ. ದಿಟ ಹೇಳ್ಬೇಕಂದ್ರೆ ಇಡೀ ಜೀವಮಾನದಲ್ಲಿ ಬಸ್ರಿ ಬಯಕೆ ಕೇಳಿದ್ದು ಇದೆ ಕಣೆ. ಇಂಥ ಬಯಕೆನ ಹಿಂದೆ ಕೇಳಲೂ ಇಲ್ಲ, ಮುಂದೆ ಕೇಳೋದು ಇಲ್ಲ. ವಯಸ್ಸಲ್ಲಿ ಚಿಕ್ಕವಳಿದ್ರು ಇವತ್ತು ನೀನು ದೊಡ್ಡವಳು ಅನ್ಸ್ಕೊಬಿಟ್ಟೆ ಕಣೆ, ದೊಡ್ಡವಳು ಅನ್ಸ್ಕೊಬಿಟ್ಟೆ ಈಗಂತ ಅಜ್ಜಮ್ಮ ಹೇಳಿ ವಿದ್ಯಾನ ಅಪ್ಕೊತಾರೆ. ವಿದ್ಯಾಗೆ ಬೆಂತಟ್ಟಿ ಅಲ್ಲಿಂದ ಹೊರಟೋಗ್ತಾರೆ ಅಜ್ಜಮ್ಮ. ಮೋಹನ ಭದ್ರನ ಎತ್ತ ತಾಯಿಗೆ ದೀಪ ಹಚ್ತಾ ಇರ್ತಾರೆ ಫೋಟೋ ಮುಂದೆ. ಅಲ್ಲಿಗೆ ಭದ್ರ ಬರ್ತಾನೆ. 1 ನಿಮಿಷ ಅಂತಾನೆ. ನಾನು ನಿಮ್ಮ ತವ ಮಾತಾಡಬೇಕಾಗಿತ್ತು ಅಂತಾನೆ ಭದ್ರ. ಅಕ್ಕನ ಫೋಟೋದ ಮುಂದೆ ದೀಪ ಹಚ್ಚಿದ್ದೆ, ಅದಕ್ಕೆ ಆರಿಸ್ಬಿಡ್ತೀನಿ ಬಿಡಪ್ಪ ಅಂತಾಳೆ ಮೋಹನ. ಅದಕ್ಕಲ್ಲ ಅಂತಾನೆ ಭದ್ರ. ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ಬಂದಿಲ್ಲ ಅಂತಾನೆ ಭದ್ರ. ಮತ್ತೆ ನನ್ನಿಂದ ಏನಾದರೂ ಬೇರೆ ತಪ್ಪಾಗೈತೇನಪ್ಪ ಅಂತಾಳೆ ಮೋಹನ. ತಪ್ಪಾಗಿರೋದು ನಿಮ್ಮಿಂದ ಅಲ್ಲ, ನನ್ನಿಂದ. ಅದಕ್ಕೆ ನನ್ನ ಕ್ಷಮಿಸ್ಬಿಡಿ ಅಂತ ಕೇಳಕ್ಕೆ ಬಂದೀವ್ನಿ ಅಂತಾನೆ ಭದ್ರ. ಯಾಕಪ್ಪ ಏನೇನೋ ಮಾತಾಡ್ತಾ ಇದ್ದಿ, ಕ್ಷಮಿಸೋ ಅಂತ ತಪ್ಪು ನೀನೇನು ಮಾಡಿದ್ಯಾ ಅಂತ ಮೋಹನ ಕೇಳ್ತಾಳೆ. ಇಷ್ಟು ವರ್ಷ ನಮ್ಮ ತಾಯಿ ಪ್ರೀತಿನ ನೀವೇ ಕಿತ್ಕೊಬಿಟ್ರಿ ಅಂತ ನಾನು ನಿಮ್ಮನ್ನ ಶಾನೆ ದ್ವೇಷ ಮಾಡಿಬಿಟ್ಟೆ. ಕಳ್ಕೊಂಡಿರೋ ಆ ತಾಯಿ ಪ್ರೀತಿ ಕೊಡೋಕೆ ಬಂದಿರೋದು ನೀವೇ ಅಂತ ನಾನು ಅರ್ಥನೇ ಮಾಡ್ಕೊಂಡಿಲ್ಲ. ಇಷ್ಟು ವರ್ಷ ನಿಮಗೆ ನೋವು ಕೊಟ್ಟು ನಿಮ್ಮನ್ನ ಸಂಕಟ ಪಡಂಗೆ ಮಾಡಿದ್ನಲ್ಲ, ನೀವು ನನ್ನ ಕ್ಷಮಿಸ್ಬೇಕು ಹೇಳಿ ಮೋಹನ ಕಾಲಿಗೆ ಬೀಳ್ತಾನೆ ಭದ್ರ. ಅಯ್ಯೋ ಭದ್ರ, ಏನು ಮಾಡ್ತಾ ಇದೀಯ, ಎದೋಳು ಮೇಲಕ್ಕೆ ಎದೋಳು ಅಂತ ಎತ್ತುತ್ತಾಳೆ ಮೋಹನ.
ನೋಡು, ಮಕ್ಕಳು ಏನೇ ಮಾಡಿದ್ರೂ ಅದು ತಪ್ಪು ಅಂತ ಅನ್ಸಕ್ಕಿಲ್ಲ ಕಣಪ್ಪ. ಮೋಹನ ಹೇಳ್ತಾಳೆ. ಅಜ್ಜಮ್ಮ ಮತ್ತು ವಿದ್ಯಾ ನೋಡ್ಕೊಂಡು ನಿಂತಿರ್ತಾರೆ. ನಿಮಗೆ ನನ್ನ ಮೇಲೆ ಒಂದು ಕಿಂಚಿತ್ತೂ ಕೋಪ ಇಲ್ವೇ? ಭದ್ರ ಕೇಳ್ತಾನೆ. ಭದ್ರ ಅವ್ವ ಮಕ್ಕಳ ಮೇಲೆ ಎಲ್ಲನ ಕೋಪ ಮಾಡ್ಕೊಳೋದು ನೀನೆಲ್ಲಾರ ನೋಡಿದೀಯಾ ಅಂತ ಮೋಹನ ಹೇಳ್ತಾಳೆ. ಇಂಥ ನಿಷ್ಕಲ್ಮಶವಾದ ಪ್ರೀತಿನ ಅರ್ಥ ಮಾಡ್ಕೊಳ್ದೇನೆ ನಾನು ಶಾನೆ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನೀವು ನನಗೆ ಹತ್ರ ಆಗ್ಬೇಕಂತ ಎಷ್ಟೇ ಪ್ರೀತಿ ತೋರಿದ್ರೂ ದೂರ ಹೋದವ್ ನಾನು ಕಳ್ಕೊಂಡಿದ್ದೇನು ಅಂತ ನನಗೀಗ ಅರ್ಥ ಆಗ್ತೈತೆ ಕಣವ್ವ ಅಂತಾನೆ ಭದ್ರ. ಈ ಮಾತಿಗೆ ತುಂಬ ಖುಷಿ ಪಡ್ತಾಳೆ ಮೋಹನ. ಈಗ ಏನು ಹೇಳ್ದೆ ಇನ್ನೊಂದ್ಕಿತ ಹೇಳು ಭದ್ರ ಅಂತಾಳೆ ಮೋಹನ. ಅವ್ವ ಅಂತ ಭದ್ರ ಕರೆದ್ರೆ ಮೋಹನ ಹತ್ಕೊಂಡೇ ಬಿಡ್ತಾಳೆ ಖುಷಿಯಲ್ಲಿ. ಇನ್ನೊಂದು ಸರಿ ಅವ್ವ ಅಂತಾನೆ ಭದ್ರ. ಭದ್ರ ನಾನು ಕನಸು ಕಾಣ್ತಾ ಇಲ್ವಲ್ಲ ಅಂತ ಮೋಹನ ಕೇಳ್ತಾಳೆ. ಇಲ್ಲ ಕಣವ್ವ, ಈಟ್ ವರ್ಷ ನೀನು ಯಾವ ಪದ ಕೇಳಬೇಕು ಅಂತ ಕನಸು ಕಾಣ್ತಿದ್ದೋ ಅದಿವತ್ತು ದಿಟ ಆಗದೆ ಅಂತ ಭದ್ರ ಹೇಳ್ತಾನೆ. ನೀನು ನನ್ನ ಅವ್ವ ಅಂತ ಕರೆದ್ಬಿಟ್ಟಲ್ಲ, ಈಗಲೇ ನನ್ನ ಪ್ರಾಣ ಹೋದ್ರೇನು ಚಿಂತೆ ಇಲ್ಲ, ಸಂತೋಷವಾಗಿ ಸತ್ತೋಗ್ತೀನಿ ಅಂತಾಳೆ ಮೋಹನ. ಅವ್ವ ಬಿಡ್ತು ಅನ್ನವ್ವ, ಹುಟ್ಟಾಗ್ಲೇ ತಾಯಿ ಪ್ರೀತಿ ಕಳ್ಕೊಂಡೆ. ಇಷ್ಟು ವರ್ಷ ನೀನೇನು ಅಂತ ಅರ್ಥ ಮಾಡ್ಕೊಳ್ದೇನೆ ನಿನ್ನ ಪ್ರೀತಿ ಕಳ್ಕೊಂಡಿವ್ನಿ. ಈಗ ತಾಯಿ ಪ್ರೀತಿ ಬಯಸಿ ಬಂದಿವ್ನಿ. ಈಗ ನೀನು ಬಿಟ್ಟು ಹೋದ್ರೆ ಹೆಂಗವ್ವ ಅಂತಾನೆ ಭದ್ರ. ಭದ್ರನ ಮಾತಿಗೆ ಭದ್ರನ ಅಪ್ಕೊಂತಾಳೆ ಮೋಹನ. ಅಪ್ಕೊಂಡು, ಇಲ್ಲ ಕಣಪ್ಪ, ನಾನು ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ನೀನು ನನ್ನ ಅವ್ವ ಅಂತ ಕರೆದಿಯಲ್ಲ, ಈ ಸಂತೋಷಕ್ಕೆ ನನಗೆ ಸ್ವರ್ಗನೇ ಸಿಕ್ತಂಗಾಯ್ತು. ಇವತ್ತಾದರೂ ನಿನಗೆ ಈ ಅವನ ಪ್ರೀತಿ ಕಾಣಿಸ್ತಲ್ಲ, ಅಷ್ಟು ಸಾಕು ಕಣಪ್ಪ ಅಂತ ಮೋಹನ ಹೇಳ್ತಾಳೆ. ಬಸರಿ ಬೈಕೆ ಅನ್ನೋ ನೆಪದಲ್ಲಿ ನಿನ್ನ ಪ್ರೀತಿ ಎಂಥದ್ದು, ನೀನು ಮಾಡಿರೋ ತ್ಯಾಗ ಎಂಥದ್ದು, ನಿನ್ನ ವಿಶ್ವಾಸ ಮನಸ್ಸು ಎಂಥದ್ದು ಅಂತ ನನಗೆ ವಿದ್ಯಾ ಅರ್ಥ ಮಾಡಿಸಿದ್ಲು ಕಣವ್ವ. ಇಷ್ಟು ವರ್ಷದಿಂದ ಆವರಿಸಿದ ಕೋಪನ ಹೋಗಿಸಿ ತಾಯಿ ಪ್ರೀತಿನ ಮನಸ್ಸಿನ ಮುಟ್ಟಾಗಿ ಅರ್ಥ ಮಾಡಿಸಿ ಹೇಳಿದ್ದು ವಿದ್ಯಾ ಕಣವ್ವ. ಇಷ್ಟು ವರ್ಷ ನಮಗೆ ನಮ್ಮ ಮನೆಗೆ ಮಾಡಿರೋ ತ್ಯಾಗನ ವಿದ್ಯಾ ಅರ್ಥ ಮಾಡಿಸ್ಬಿಟ್ಲು ಅಂತಾನೆ ಭದ್ರ. ಭದ್ರ ಒಂದು ಹೆಣ್ಣು ತನ್ನ ಮಕ್ಳಿಗೋಸ್ಕರ ತನ್ನ ಮನೆಗೋಸ್ಕರ ಮಾಡಿದ್ದನ್ನು ತ್ಯಾಗ ಅನ್ನೋಕ್ಕಿಲ್ಲಪ್ಪ, ಅದು ಅವಳ ಕರ್ತವ್ಯ ಆಗಿರುತ್ತೆ. ಇಷ್ಟು ವರ್ಷ ನನ್ನ ಕರ್ತವ್ಯನ ನಾನು ಮಾಡಿದ್ದೀನಿ ಆಟಯ್ಯ ಅಂತಾಳೆ ಮೋಹನ. ಹಂಗೆಯ ಆ ತಾಯಿಗೂ ಪ್ರೀತಿ ಕೊಡೋದು ಮಗನ ಕರ್ತವ್ಯ ಆಗಿತ್ತಲ್ವೇನವ್ವ ಅಂತ ಭದ್ರ ಹೇಳ್ತಾನೆ. ನೋಡಕ್ಕ, ಅವ್ವ ಅಂತ ನನ್ನ ಮಗ ಕರೀತಾವನೆ, ಅವ್ವ ಅಂತ ಒಪ್ಕೊಬಿಟ್ಟ, ನನಗೆ ಶಾನೆ ಸಂತೋಷ ಆಗ್ತೈತೆ ಅಂತ ಮೋಹನ ಹೇಳ್ತಾಳೆ. ಅವ್ವ ಅಳ್ಬೇಡ ಕಣವ್ವ, ಇಷ್ಟು ವರ್ಷದಿಂದ ಕೊಡೋಕ್ಕಾಗ್ದಿದ್ದ ಪ್ರೀತಿನ ಇನ್ಮ್ಯಾಕಿಂದ ಕೊಡ್ತೀನಿ ಅಂತಾನೆ ಭದ್ರ. ನನಗೆ ಅಷ್ಟು ಸಾಕು ಭದ್ರ ಅಂತಾಳೆ ಮೋಹನ. ದಾರಾನ ಜೋಬಲ್ಲಿ ಇಟ್ಟಿರೋ ದಾರಾನ ಎತ್ಕೊಡ್ತಾನೆ ಭದ್ರ. ನೀನೇ ಈ ದಾರಾನ ಕಟ್ಟಬೇಕು ಕಣವ್ವ ಅಂತಾನೆ ಭದ್ರ. ಇದನ್ನು ನಾನು ಕಟ್ಟಬೇಕಾ ಅಂತಾಳೆ ಮೋಹನ. ನನಗೆ ಒಳ್ಳೇದಾಗಬೇಕು ಅಂತ ಪೂಜೆ ಮಾಡಿಸ್ಕೊಂಡು ತಂದಿರೋದು ನೀನೇ ತಾನೇ, ಅಂದಮೇಕೆ ನೀನು ಕಟ್ಟಿದ್ರೆ ತಾನೇ ಒಳ್ಳೇದಾಗೋದು ಅಂತಾನೆ ಭದ್ರ. ಕಟ್ತೀನಿ ಕಣಪ್ಪ, ನಿನ್ಗೆ ಒಳ್ಳೇದಾಗಬೇಕು ಆಟಯ್ಯ, ಜೀವನದಲ್ಲಿ ಯಾವ ಕೆಡುಕೋ ಆಗಬಾರ್ದು ಅಂತ ನಿನ್ನ ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದೀವ್ನಿ ಅಂತ ಮೋಹನ ಹೇಳ್ತಾಳೆ. ಅಪ್ಪಯ್ಯ ಮತ್ತು ನಿನ್ನ ಆಶೀರ್ವಾದ ಇರೋ ಗಂಟ ನನಗೇನು ಆಗಲ್ಲ ಬಿಡವ್ವ, ಕಳವ್ವ ಕಟ್ಟು ಅಂತಾನೆ ಭದ್ರ. ಮೋಹನ ದಾರ ಎಲ್ಲ ಕಟ್ಟಿದ್ದಾದ್ಮೇಲೆ ನನಗೆ ಆಶೀರ್ವಾದ ಮಾಡವ್ವ ಅಂತ ಕಾಲಿಗೆ ಬಿದ್ದು ಮೋಹನ ಕಾಲಿಗೆ ನಮಸ್ಕಾರ ಮಾಡ್ಕೊತಾನೆ ಭದ್ರ. ಶಿವರಾಮೇಗೌಡರು ಫೈಲ್ ಕೊಡುವಾಗ ವೆಂಕಟೇಶ್ AC ಅವ್ರ ಜೊತೆ ಮಾತಾಡಿ ಆದಷ್ಟು ಬೇಗ ಈ ಕೆಲಸ ರೆಡಿ ಮಾಡಿ, ಇಲ್ಲದೆ ಹೋದ್ರೆ ನಮ್ಮ ರೈತರಿಗೆ ಶಾನೆ ಕಷ್ಟ ಆಗ್ಬಿಡ್ತೈತೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಸರಿ ಸರ್, ನಾನು ಈ ಫೈಲ್ನ ತಗೊಂಡೋಗಿ ನಾನೇ ಖುದ್ದಾಗಿ ಹೇಳ್ತೀನಿ ಅಂತಾರೆ PA. ಸರಿ, ನೀವು ವಂಡಿ ಅಂತಾರೆ. ಅಲ್ಲಿಂದ PA ಮತ್ತು ಬಾಡಿಗಾರ್ಡು ಹೋಗ್ತಾರೆ. ಭದ್ರ ಎಲ್ಲಿ ಕಾಣ್ತಾ ಇಲ್ವಲ್ಲ ಅಂತಾನೆ ಶಿವರಾಮೇಗೌಡ. ಭದ್ರ ಅಲ್ಲಿಗೆ ಬರ್ತಾನೆ. ಭದ್ರನ ಕೈ ನೋಡಿ ತುಂಬ ಖುಷಿ ಪಡ್ತಾನೆ ಶಿವರಾಮೇಗೌಡರು. ಮಗ ಭದ್ರ, ನೀನು ಆ ದಾರ ಕಟ್ಕೊಂಡಿರೋದು ನೋಡಿ ಶಾನೆ ಖುಷಿ ಆಯಿತು ಕಣ್ಲ ಅಂತಾರೆ ಶಿವರಾಮೇಗೌಡರು. ಇದು ನಾನು ಕಟ್ಕೊಂಡಿದ್ದಲ್ಲ ಅಪ್ಪಯ್ಯ ಅಂತಾನೆ ಭದ್ರ. ಮತ್ತಿನ್ಯಾರಲ್ಲ ಅಂತಾರೆ ಶಿವರಾಮೇಗೌಡ. ಅವನೇ ಕಟ್ಟಿದ್ದು ಅಂತಾನೆ. ಈ ಮಾತು ಕೇಳಿ ಎಲ್ರಿಗೂ ಖುಷಿ ಆಗ್ತಾ ಇರುತ್ತೆ. ಈಶ್ವರಿಗೆ ಮಾತ್ರ ಶಾಕ್ ಆಗಿರುತ್ತೆ. ಏನೆಲ್ಲ ಹೇಳ್ತಾ ಇದೀಯ ಭದ್ರ ಅಂತ ಗೋವಿಂದೇಗೌಡರು ಕೇಳ್ತಾರೆ. ಚಿಕ್ಕಪ್ಪ, ನಾನು ದಿಟ್ಟವಾಗ್ಲೂ ಅವನ ಕೈನಿಂದಾನೇ ಇದನ್ನು ಕಟ್ಟಿಸ್ಕೊ ಬಂದೆ ಅಂತ ಭದ್ರ ಹೇಳ್ತಾನೆ. ಅದೇನು ಹೇಳ್ದೆ ಇನ್ನೊಂದ್ಕಿತ ಹೇಳ ಮಗ ಅಂತಾರೆ ಶಿವರಾಮೇಗೌಡರು. ಅದೇ ಅಪ್ಪಯ್ಯ, ನಮ್ಮವ್ವ ಮೋಹನ ಅವ್ವನೇ ತನ್ನ ಕೈಯಾರೆ ಕಟ್ಟಿದ್ದು ಅಂತ ಭದ್ರ ಹೇಳ್ತಾನೆ. ಮರದ ನೆರಳು ಅಂದಮೇಲೆ ತಂಪು ನೆನಪಾತದೆ ಅನ್ನೋಂಗೆ ನಿಮ್ಮವ್ವನ ಕಳ್ಕೊಂಡ್ಮೇಲೆ ನಿನಗೆ ಅವಳ ಬಗ್ಗೆ ಅರ್ಥ ಆಗ್ತದೆ ಅಂತ ನಾನು ಕೊರಗ್ತಾ ಇದ್ದೆ. ಆದರೆ ಅದಕ್ಕೆ ಮುಂಚೆನೇ ಎಲ್ಲ ನಿನ್ಗೆ ಅರ್ಥ ಆಯ್ತಲ್ಲ, ಅಷ್ಟು ಸಾಕು ಮಗ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಪ್ಪಯ್ಯ, ಅವನ ಕಾಳಜಿ ಇಷ್ಟು ದಿನದಿಂದ ಅರ್ಥ ಮಾಡ್ಕೊಂಡಾನೆ, ಅವ್ರಿಗೆ ನೋವು ಕೊಟ್ಬಿಟ್ಟೆ. ಅವ್ರ ಮನಸ್ಸನ್ನ ನಾನು ಇಷ್ಟು ದಿನದಿಂದ ಅರ್ಥನೇ ಮಾಡ್ಕೊಂಡಿರಲಿಲ್ಲ. ಈಗ ನನ್ನ ತಾಯಿ ಬೆಲೆ ಏನು ಅಂತ ತಿಳಿತು ಅಪ್ಪಯ್ಯ ಅಂತ ಭದ್ರ ಹೇಳ್ತಾನೆ. ಭದ್ರ, ನೀನು ಹೇಳ್ತಾ ಇರೋದು ನಂಬಕ್ಕೆ ಆಗಕ್ಕಿಲ್ಲ ಕಣ್ಲ ಅಂತ ಸಾವಿತ್ರಿ ಹೇಳ್ತಾಳೆ. ಅಲ್ಲಿಗೆ ಮೋಹನ ಬಂದು, ನಂಬಲೇಬೇಕು ಸಾವಿತ್ರಿ, ನನಗೆ ಇಷ್ಟು ವರ್ಷ ಯಾವ ಪ್ರೀತಿಗೆ ಆತುರ ಅರ್ತಿದ್ನೋ ಆ ಪ್ರೀತಿ ನನಗೆ ಸಿಕ್ಬಿಡ್ತು.
ಯಾರ ಕೈಯಿಂದವ ಅವ್ವ ಅಂತ ಹೇಳ್ಸ್ಕೊಬೇಕಾಗಿತ್ತೋ ಅದು ಇವತ್ತು ನೆರವೇರ್ತು ರೀ ಅಂತ ಮೋಹನ ಹೇಳ್ತಾಳೆ. ನಾನು ಹೇಳೋದಕ್ಕಿಂತ ನಿನಗೆ ಅರ್ಥ ಆಗಲಿ ಅಂತ ನಾನು ಸುಮ್ಕಿದ್ಬಿಟ್ಟೆ. ಆದರೆ ನಿನಗೆ ಅರ್ಥ ಆಯ್ತಲ್ಲ ಮಗ, ಅಷ್ಟು ಸಾಕು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಪ್ರತಿಯೊಂದಕ್ಕೂ ಕಾಲ ಕೊಡಬೇಕು ಅನ್ನೋದು ಇದಕ್ಕೆಯ. ಈ ವಿಷಯದಲ್ಲಿ ನೀನು ಹೇಳ್ಕೊಳಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಎಷ್ಟೊಂದು ಸಂಕಟ ಪಡ್ತಿದ್ದೆ. ಇವನ ಬಾಯಿಂದ ಅವ್ವ ಅಂತ ಕರ್ಸ್ಕೋಬೇಕು ಅಂತ ಮೋಹನ ಅದೆಷ್ಟು ಒಳಗೆ ದೇವ್ರಿಗೆ ಹರಕೆ ಹೊತ್ತು ಕಷ್ಟಪಡ್ತಿದ್ಲು ಅಂತ ನನಗೆ ಗೊತ್ತು. ಅಜ್ಜಮ್ಮ ಹೇಳ್ತಾಳೆ. ಅಲ್ಲ ಕಣಪ್ಪ ಭದ್ರ, ಇಷ್ಟು ವರ್ಷದಿಂದ ನಿನಗೆ ಅರ್ಥ ಆಗದಿದ್ದು ಪ್ರೀತಿ ಇವಾಗ ಹೆಂಗೆ ಅರ್ಥ ಆಯ್ತು ಅಂತ ಸಾವಿತ್ರಿ ಕೇಳ್ತಾಳೆ. ಅದಕ್ಕೆಲ್ಲ ಕಾರಣ ವಿದ್ಯಾ ಅತ್ತೆ ಅಂತ ಭದ್ರ ಹೇಳ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಯಾರು ಇನ್ನೂ ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಆಲ್ ಅಂತ ಒತ್ತಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.